ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂಸತ್ತಿನಲ್ಲಿ ಲಘುವಾಗಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಇಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದಿಂದ ಅಮಿತ್ ಶಾ ರವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಅಮಿತ್ ಶಾ ರವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. अमित शाह हटाओ, संविधान बचाओ, अमित शाह हटाओ, संविधान बचाओ, धिक्कारा, धिक्कारा, बीजेपी के धिक्कारा, 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 बीजेपी के धिक्कारा, 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 धिक्कारा,
ಅಮಿತ್ ಶಾಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬೇಕು ಕೇಂದ್ರ ಸರ್ಕಾರಕ್ಕೆ ಹಟಾವ್ ದೇಶ ಬಚಾವ್ ಅಮಿತ್ ಶಾ ಹಟಾವ್ ದೇಶ ಬಚಾವ್ ಬೇಕು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ಕಾಂಗ್ರೆಸ್ ನಮ್ಮ ಜಿಲ್ಲಾ ಅಧ್ಯಕ್ಷರು SC ST ಘಟಕದ ಅಧ್ಯಕ್ಷರು ಮತ್ತೆಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ಸಿಟಿ ಬ್ಲಾಕ್ ಅಧ್ಯಕ್ಷರು ಎಲ್ಲ ನಮ್ಮ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಗೃಹ ಮಂತ್ರಿ 7 ಸರ್ತಿ ಅಂಬೇಡ್ಕರ್ ಅಂತ ನೀವು ಹೇಳಿದ್ರೆ ದೇವರ ಹೆಸರು ತಗೊಂಡ್ರೆ ನೀವು ಸ್ವರ್ಗದೊಳಗೆ ಹೋಗ್ತೀರ ಅಂತ ಹೇಳಿದ್ರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇವರು, SC ST ಮೈನಾರಿಟಿ ಎಲ್ಲಾರ ಜನರಿಗೆ ಬಂದವ್ರು ದೇವರು. ಅವ್ರ ಬಗ್ಗೆ ಹೇಳುದು ಏನ್ ಹರ್ಕತ್ ಅವ್ರಿಗೆ? ಅವರು ಯಾವ ಸಂವಿಧಾನದೊಳಗೆ ಕೂತಾರೆ? ಸಂವಿಧಾನ ಅಂಬೇಡ್ಕರ್ ರಾಜಕಾರಣ ಮಾಡ್ತಾರೆ. ಈ ಸಂವಿಧಾನ ಬರ್ದವರು ಬಾಬಾ ಸಾಹೇಬ್ರ ಅಂಬೇಡ್ಕರ್. ಅವ್ರ ಸಲುವಾಗಿ ದೇಶ ಎಲ್ಲ ಹೋರಾಟ ಮಾಡ್ತೈತಿ, ದೇಶದೊಳಗೆ ಎಲ್ಲ ಕಡೆ ಹೋರಾಟ ಮಾಡ್ತಾವ. ಇದು BJP ಅವ್ರಿಗೆ ಅವರು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಮಾಡ್ಕೋತ ಬಂದೀಗ ಸಂವಿಧಾನಕ್ಕೆ ಬೆನ್ನ ಹತ್ಯಾರ. ಸಂವಿಧಾನ ಏನು ನೀವು ಧಕ್ಕೆ ಮಾಡ್ಲಾಕ್ ಬರಂಗಿಲ್ಲ, ಏನು ಚೇಂಜ್ ಮಾಡ್ಲಾಕ್ ಬರಂಗಿಲ್ಲ. ನಾವು ಬಾಬಾ ಸಾಹೇಬ್ರ ಹೆಸರು ಹೇಳ್ತೀವಿ, ಹೇಳ್ಕೊತೇ ಇರ್ತೀವಿ. ನೀವು ಏನು ಮಾಡ್ತೀರಿ ಮಾಡ್ರಿ, ನೀವು ರಾಜೀನಾಮಾ ಕೊಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನೀವು ದೇವರ ಹೆಸರು ತಗೊಂಡ್ರೆ ಪರ್ವತಕ್ಕೆ ಹೋಗ್ತಾರ ಅಂತ ಹೇಳ್ಯಾರ. ದೇವರ ಹೆಸರು ತಗೋತಾರ. ಸಂವಿಧಾನ ಬರ್ದಾರ ಯಾರು? ಬಾಬಾ ಸಾಹೇಬ್ರ ಅಂಬೇಡ್ಕರ್. ಅವ್ರ ಸಂವಿಧಾನದೊಳಗೆ ಅವ್ರು ಕೂತಾರ ಇಲ್ಲಿ ಗೃಹ ಮಂತ್ರಿ ಆಗಿ. ಏನ್ ಬೇರೆ ಅವ್ರು ಬರ್ದಾರ ಸಂವಿಧಾನ? सर अभी तक जो एहतजाज हो रहा है हाँ कि उन्होंने अपमान किया है, हाँ तो उसके विरोध में सारी जनता उतर आई है हाँ और पॉलिटिकल पार्टीज भी उसके अंदर हैं। तो अभी तक जो है अमित शाह की तरफ से और हमारे प्रधानमंत्री की तरफ से कोई स्टेटमेंट नहीं है। तो इस तरह आक्रोश होने के बावजूद भी जनता के इस आक्रोश को देखते हुए उनकी तरफ किसी तरह का स्टेटमेंट नहीं आ रहा। और बाकायदा आप कह रहे हैं कि पॉलिटिकल पार्टी होने के नाते कि उनका रिजाइनेशन लेटर चाहिए। अगर वो रिजाइनेशन नहीं देते हैं तो कांग्रेस पार्टी का आगे क्या स्टेप रहेगा? ये क्या हो रहा है? इतनी ज्यादा होता है देश में। इन्हों 400 सीट लाखों संविधान बदलोगे कर रहे थे, वो नहीं हुआ। उन्होंने मिशना हाथ में रख ले को उन्होंने संविधान बदलना करना करते हैं, क्या भी होता नहीं है। उन्होंने नहीं करे तो देश में बगल उड़ता है। ये अमित शाह मोदी 2 ही जना किया देश नहीं है, उनके बाप का देश नहीं, ये सबका देश है। हिंदू मुसलमान सिख ईसाई SC ST माइनॉरिटी सबका देश है, उनके का बाप का देश नहीं। उन्हें बोले सर का देश नहीं चलता भी, किसी भी हमारे संविधान लिखे वाले को क्या भी बोले छोड़ते क्या है। सर बीजेपी मुखंडों की ओर से कई बयान आ रहे हैं कि हम संविधान के सपोर्ट में है, संविधान विरोधी कांग्रेस पार्टी को कई बीजापुर में कई मुखंडों ने भी बयान दिया है और यहाँ के शासक ने भी अमित शाह के समर्थन में भी बयान दिया है। तो अभी पार्लियामेंट में कौन बोले हैं? BJP वाले बोले हैं, कांग्रेस बोले हैं। उन्होंने सपोर्ट कर रहे हैं, सो BJP वाले बोले नहीं, क्या कांग्रेस वाले बोले हैं? अमित शाह बोले हैं। अमित शाह कौन से पार्टी में? BJP में। उन्होंने पहला राजीनामा देना। तो आज आप यहाँ पर क्या करें? आज हमें DC साहब को मनवी दिए और आगे अभी 2-4 दिन में बैठ को हमें बीजापुर बंद भी ऐलान कर। सर जैसे कि अमित शाह ने जो है डॉक्टर बाबा साहब अम्बेडकर को लेकर जो है जो बात कही है, जिससे कई लोगों के दिलों को जो है ठेस पहुंची है, तो PM मोदी की ओर से जो है इन पर कोई एक्शन क्यों नहीं लिया जा रहा है? मोदी लेते नहीं, उन्होंने BJP वाले। मोदी का क्या नहीं चलता, अमित शाह का चलता है। ಇಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿಗಳ ಸಮಿತಿಯ ವತಿಯಿಂದ ಹಮ್ಮಿಕೊಂಡಂತ ಈ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ನಾನು ಮಾತನಾಡೋದೇನೆಂದ್ರೆ,
ಇತ್ತೀಚಿನ ದಿನದಲ್ಲಿ ಕೇಂದ್ರದ ಗೃಹ ಸಚಿವರು ಲೋಕಸಭೆಯಲ್ಲಿ ಒಂದು ಮಾತನಾಡಿದ್ದಾರೆ. ಅದು ಏನಂದ್ರೆ, ಈ ದೇಶದ ಸಂವಿಧಾನ ಶಿಲ್ಪಿ, ಬಡವರ ದನಿಯಾಗಿ, ದೀನದಲಿತರ ದನಿಯಾಗಿ, ಈ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತುಳಿತಕ್ಕಪಟ್ಟಂತ ಜನಾಂಗದ ದನಿಯಾಗಿ ಸಂವಿಧಾನ ಏನು ಬರೆದಿದ್ದಾರೆ, ಆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ನೀವೆಲ್ಲ ಅಂಬೇಡ್ಕರ್ 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 ಅಂತೇಳಿ ಜಪ ಮಾಡುವುದನ್ನು ಬಿಟ್ಟು ಭಗವಂತನ ಹೆಸರಿನಲ್ಲಿ ಜಪ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸಮಸ್ತ ಭಾರತದ ಪ್ರಜೆಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಭಗವಂತ ಅಂತ ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಈ ದೇಶದಲ್ಲಿ ಸಮಾನತೆ ಬರಬೇಕಾಗಿತ್ತು. ಈ ದೇಶದಲ್ಲಿ ಮಹಿಳೆ ಪುರುಷ ಸಮಾನರಾಗಿ, ಹಿಂದುಳಿದವರು ಮುಂದುವರೆದಂತ ಜನಾಂಗದವರು ಸಮಾನರಾಗಿ ಇವತ್ತು ಬದುಕ್ತಾ ಇದ್ದಾರಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ. ಇಂಥ ಒಂದು ಒಳ್ಳೆಯ ಸಂವಿಧಾನವನ್ನು ಕೊಟ್ಟು ಇವತ್ತು ಅದೇ ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನ್ಯಾಯಾಂಗದ ಕರ್ತವ್ಯಗಳು, ಶಾಸಕಾಂಗದ ಕರ್ತವ್ಯಗಳು, ಕಾರ್ಯಾಂಗದ ಕರ್ತವ್ಯಗಳನ್ನು ತಿಳಿಸಿದ್ದಾರೆ. ಅದೇ ಅಂಗ ಶಾಸಕಾಂಗ, ಅದರ ಅಡಿಯಲ್ಲಿ ನೀವು ಲೋಕಸಭೆಯಲ್ಲಿ ಸ್ಪರ್ಧಿಸಿ ಮಂತ್ರಿಗಳಾಗಿ ಅಂಥವರಿಗೆ ಅವಹೇಳನಕಾರಿಯಾದಂಥ ಮಾತನಾಡ್ತಾ ಇದ್ದೀರಿ. ಇದು ಖಂಡನೀಯ. ನೀವು ತತ್ಕ್ಷಣ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ದೇಶದ ಜನತೆಯ ಕ್ಷಮೆ ಯಾಚನೆ ಮಾಡಬೇಕು. ಅವರು ರಾಜೀನಾಮೆ ಕೊಡದೆ ಹೋದ್ರೆ ಭಾರತೀಯ ಜನತಾ ಪಕ್ಷದವರು ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ. ನಮ್ದು ವಿಧಾನಸಭೆ ಅಧಿವೇಶನ ನಡೆಯುವುದರಿಂದ ನಮ್ಮ ಜಿಲ್ಲೆಯ ಅಥವಾ ರಾಜ್ಯದ ಎಲ್ಲ ಶಾಸಕರು, ಸಚಿವರು ಮತ್ತು ಪ್ರಮುಖವಾಗಿ ಪಕ್ಷದ ಮುಖಂಡರುಗಳು ಅಲ್ಲೇ ಇದ್ರು. ತದನಂತರ ಇದೇ ತಿಂಗಳು 26, 27, 28ರಂದು AICC ಅಧಿವೇಶನದ ಪೂರ್ವ ತಯಾರಿಯಲ್ಲಿ ನಾವೆಲ್ಲ ತೊಡಗಿಕೊಂಡಿದ್ವಿ. ಹೀಗಾಗಿ ಸ್ವಲ್ಪ ವಿಳಂಬ ಆದರೂ ಸಹ ಇವತ್ತು ನಾವು ಜಿಲ್ಲೆಯಾದ್ಯಂತ ಈ ವಿಷಯದ ಕುರಿತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಮ್ಮ KPCC ಅಧ್ಯಕ್ಷರು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಒಂದು ಆದೇಶದಂತೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇವತ್ತು ನಾವು ಪ್ರತಿಭಟನೆ ಮಾಡಿ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕೇಂದ್ರದ ಗೃಹ ಸಚಿವರು ಏನಪ್ಪಾ ಅಂದ್ರೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ. ಇವತ್ತು ಆ ಒಂದು ಕೇಂದ್ರದ ಸಚಿವರ ವಿರುದ್ಧ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದಿಂದ ಹಾಗೂ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಇವತ್ತು ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ಈ ದೇಶದ ಪ್ರತಿಯೊಬ್ಬರ ಉಸಿರು, ಪ್ರತಿಯೊಂದು ಗಾಳಿ ನೀರು ಎಲ್ಲ ಕಡೆಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ. ಯಾಕಪ್ಪ ಅಂದ್ರೆ ತಾವು ಏನೇ ಹೇಳ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಪ ಮಾಡಬೇಡ, ನೀವು ದೇವ್ರ ಜಪ ಮಾಡಿರತ್ತೆ, ಮತ್ತೊಮ್ಮೆ ನೀವು ಮನುವಾದಕ್ಕೆ ಕೂಪಕ್ಕೆ ತಳತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಇದು ನೀವು ಮಾಡ್ತಕ್ಕಂಥ ಮತ್ತೊಂದು ದಲಿತರ ಮೇಲೆ ಮತ್ತೊಮ್ಮೆ ನೀವು ಘೋರ ಪ್ರಹಾರವನ್ನು ಮಾಡ್ಲತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀರಿ. ಇವತ್ತು ನೋಡ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗಾಗಿ, ಬಡವರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಇಡೀ ದೇಶದ ದಮನಿತರ ಧ್ವನಿಯಾಗಿ ಕೆಲಸ ಮಾಡಿದಂಥವ್ರು ಯಾರಾದ್ರೂ ಇದ್ರೆ ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಕೊಡುಗೆಯಲ್ಲಿ, ಅವ್ರು ನೀಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಇವತ್ತು ದೇಶದ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತೀರಿ. ದೇಶದ ಗೃಹ ಮಂತ್ರಿಯ ಕೆಲಸ ಏನಪ್ಪಾ ಅಂದ್ರೆ ದೇಶದಲ್ಲಿ ಇರತಕ್ಕಂತ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಾದದ್ದು. ಇವತ್ತು ಸಂವಿಧಾನವನ್ನ ತುಚ್ಛವಾಗಿ ಕಂಡು ಸಂವಿಧಾನದ ಅಡಿಯಲ್ಲಿ ಬದುಕ್ತಕ್ಕಂಥ ಏನು ಎಲ್ಲಾ ಸಮುದಾಯವನ್ನ ತಾವು ಕೇವಲವಾಗಿ ಕಾಣತಕ್ಕಂಥ ಕೆಲಸ ಇವತ್ತು ನೀವು ಮಾಡಿದಿರಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಹಾಗೂ ತಾವು ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡಲೇ ಅಮಿತ್ ಶಾ ಅವರ ರಾಜೀನಾಮೆಯನ್ನು ತೆಗೆದುಕೊಂಡು ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.